ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಈ ದಿನ ಇಲ್ಲಿ ಚಾಮರಾಜನಗರ ಈ ವಿಶ್ವವಿದ್ಯಾಲಯದ ಸಂಸ್ಥಾಪಕರು, ಬೌದ್ಧ ನಾಯಕರು ಮತ್ತು ಪೂಜ್ಯ ಬಂತೆಜಿ ಬೋಧಿದತ್ತ ಅವರು ಇಲ್ಲಿ ನಮ್ಮ ಜೊತೆಗೆ ಕೂತಿದ್ದಾರೆ. ಹಾಗೇನೆ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಮಾಜಿ DCP ಮತ್ತು ಬೌದ್ಧ ನಾಯಕರಾಗಿರ್ತಕ್ಕಂಥ ಸಿದ್ದರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಬಲಭಾಗದಲ್ಲಿ ಲಯನ್ ಮಂಜುನಾಥ್. ನಮ್ಮ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆ ಮಾಡೋದ್ರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂಜ್ಯ ಬಂತೇಜಿಗಳು ಈ ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆ ಮಾಡಬೇಕಂತೇಳಿ ಅವರಿಗೆ ವಿನಂತಿ ಮಾಡ್ತಾ ಇದ್ದಾರೆ. ಒಂದು ಪತ್ರಿಕಾ ಹೇಳಿಕೆಯನ್ನು ತಮ್ಮ ಅದರ ಜೊತೆಗೆ ಕೊಡ್ತಾ ಇದ್ದೀವಿ. ಆಹ್ವಾನ ಪತ್ರಿಕೆಯಲ್ಲಿ ಇರ್ತಕ್ಕಂಥ ವಿವರಗಳು ಸ್ವಯಂ ವೇದಿತವಾಗಿವೆ. ವಿವಿಧ ಅಂಬೇಡ್ಕರ್ ವಾದಿ ಸಂಘಟನೆಗಳು, ಬೌದ್ಧ ಸಂಘಟನೆಗಳು, ಅದರ ಮುಖಂಡರು ಎಲ್ಲರೂ ಸೇರಿ ಕರ್ನಾಟಕದಲ್ಲಿ ಒಂದು ಬೌದ್ಧ ಜಾಗೃತಿ ಅಭಿಯಾನ ಕಳೆದ ಒಂದು ದಶಕದಿಂದ ಬಹಳ ಗಂಭೀರವಾಗಿ ನಡೀತಾ ಇದೆ. ಅದರ ಭಾಗವಾಗಿ ಮಹತ್ತರವಾದಂತಹ ಒಂದು ಕಾರ್ಯಕ್ರಮವನ್ನ ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಭಾರತ ರಾಷ್ಟ್ರ ಒಂದೇ ಅಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇವತ್ತು ಆ ಕಾರ್ಯಕ್ರಮದ ಆಹ್ವಾನವನ್ನು ನಾವು ಇಲ್ಲಿ ಬಿಡುಗಡೆ ಮಾಡಿದ್ದೀವಿ. ಇದೇ ತಿಂಗಳು 10ನೇ ತಾರೀಕು ಬೆಂಗಳೂರಿನ ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದ ಮೈದಾನದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಚಾಲನಾ ಸಮಾರಂಭ ಏರ್ಪಡಿಸಿದೆ. ಅದು ಪೂಜ್ಯ ಬಂತೆ ಬೋಧಿದತ್ತ ಅವರ ಮಾರ್ಗದರ್ಶನದಲ್ಲಿ. ತಮಗೆಲ್ಲ ಈಗಾಗಲೇ ಗೊತ್ತಿದೆ, ಯಾದಗಿರಿ ಜಿಲ್ಲೆಯ ಸನ್ನತಿ ಮುಚ್ಚಿ ಹೋಗಿದ್ದಂತ ಒಂದು ಅಶೋಕನ ಕಾಲದ ಸ್ಮಾರಕ, ಅದನ್ನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಕಳೆದ ವರ್ಷ ಅಲ್ಲಿಂದ ಇಲ್ಲಿವರೆಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಪೂಜ್ಯ ಬಿಕ್ಕು ಇಲ್ಲಿದ್ದಾರೆ. ಅದನ್ನ ಸರ್ಕಾರ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಒಂದು ಅಭಿವೃದ್ಧಿ ಮಂಡಳಿ ಆಗಬೇಕು ಮತ್ತು ಮುಚ್ಚಿ ಹೋಗಿರ್ತಕ್ಕಂಥ ಇತಿಹಾಸವನ್ನ ಮರುಪರಿಚಯ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಅದು ಆಯಿತು. ಆ ಅಭಿವೃದ್ಧಿ ಮಂಡಳಿನೂ ಸರ್ಕಾರದಿಂದ ರಚನೆ ಆಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ. ಆ ಎಲ್ಲ ಹೋರಾಟದ ಯಶಸ್ಸು ಎಲ್ಲ ಬೌದ್ಧರಿಗೆ, ರಾಜ್ಯದ ಸಮಸ್ತ ಜನತೆಗೆ ಮತ್ತು ಅದಕ್ಕೆ ಮುಂದೆ ನಿಂತು ಎಷ್ಟೇ ತೊಂದರೆಗಳು ಬಂದರು, ಮಳೆಗಾಲ ಬಂತು, ಬಿಸಿಲುಗಾಲ ಬಂತು, ಅವ್ರ ಕಾಲು, ಅವ್ರ ಕೈ ಇವೆಲ್ಲ ಕೂಡ ತೊಂದರೆ ಆದರೂ ಕೂಡ ಅದನ್ನ ಬಿಡದೆ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂತಾಗ ಆವತ್ತಿನ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಬಂದು ಆಶ್ವಾಸನೆ ಕೊಟ್ಟು ಅದನ್ನ ಮಾಡಿ ತೋರಿಸಿದ್ದಾರೆ. ಸೊ ಅದರ ಮುಂದುವರಿಕೆ ಭಾಗವಾಗಿ ನಾವು ಇವತ್ತು ಇಲ್ಲೆಲ್ಲ ಕೂತ್ಕೊಂಡಿದ್ದೇವೆ. ಕಳೆದ ಬಜೆಟ್ ಪೂರ್ವ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದಿದ್ರು. ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಹೋಗಿದ್ವಿ. ಪೂಜ್ಯ ಬಿಕ್ಕುಗಳ ಮಾರ್ಗದರ್ಶನದಲ್ಲಿ ಆ ಸಭೆ ನಡೆಯಿತು. ರಾಜ್ಯದಲ್ಲಿ ಬೌದ್ಧ ಜನಸಂಖ್ಯೆ ಈಗ ಅಭಿವೃದ್ಧಿ ಆಗ್ತದೆ. ಅವರ ಅಭಿವೃದ್ಧಿಯ ಮತ್ತಷ್ಟು ಆಗಬೇಕಂದ್ರೆ ಬೌದ್ಧರ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಒಂದೇ ಒಕ್ಕಲಿನ ಬೇಡಿಕೆಯನ್ನ ಇಟ್ಟಿದ್ದೀವಿ. ಅದನ್ನ ಬಜೆಟ್ ಘೋಷಣೆಯಲ್ಲಿ ಅದನ್ನ ಸ್ಥಾಪಿಸೋದಾಗಿ ಭರವಸೆ ಪ್ರಿಂಟ್ ಮೂಲಕ ಘೋಷಣೆ ಮಾಡಿದ್ದಾರೆ. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬೌದ್ಧರ ಜನಸಂಖ್ಯೆ
ಹೆಚ್ಚಾಗ್ತಿರುವಂತಹ ಸಂದರ್ಭಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಹಕಾರ ಸರ್ಕಾರದಿಂದ ಆಗಬೇಕು ಅಂತೇಳಿ ಈ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಸರ್ಕಾರ ಅದಕ್ಕೆ ಮಣಿದಿದೆ ನಮ್ಮ ಹೋರಾಟಕ್ಕೆ. ಈಗ ಮುಖ್ಯಮಂತ್ರಿಗಳು ಇದನ್ನ ಮಾಡಿದ್ದಕ್ಕೆ ಅವರಿಗೆ ಸಾರ್ವಜನಿಕವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸ ನಾಳೆ 10ನೇ ತಾರೀಕು ನಾಗಸೇನಾ ಬುದ್ಧಿವಿಹಾರದಲ್ಲಿ ಆಗ್ತದೆ. ಮತ್ತು 2 ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡಿದೆ. ಅವತ್ತು ಆ ಉದ್ದೇಶ ಅಥವಾ ಯೋಜನೆಗಳೇನಿದೆ ಆ ಯೋಜನೆಗೆ ಮುಖ್ಯಮಂತ್ರಿಗಳು ಸನ್ಮಾನ ಸ್ವೀಕರಿಸಿದಂಥ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದೇನಂತ ಹೇಳಿದ್ರೆ 1500 ಕಿಲೋಮೀಟರ್ ಬೆಂಗಳೂರಿನ ನಾಗಸೇನಾ ಬುದ್ಧವಿಹಾರದಿಂದ 22 ತಾಲೂಕುಗಳ ಮೂಲಕ ಹಾದು ಹೋಗುವ ವಿಶ್ವಶಾಂತಿಗಾಗಿ ಪಂಚಶೀಲ ಪಾದಯಾತ್ರೆ ಈ ಕಾರ್ಯಕ್ರಮ, ಇದೊಂದು ಯೋಜನೆ, ಅದು ಅವತ್ತು ಉದ್ಘಾಟನೆ ಆಗುತ್ತೆ. 2ನೇ ಯೋಜನೆ, ಮುಂದಿನ ದಿನಗಳಲ್ಲಿ ನಳಂದ ವಿಶ್ವವಿದ್ಯಾಲಯ, ಬಿಹಾರ ರಾಜ್ಯದಲ್ಲಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯ ಯಾವ ಹೆಸರನ್ನು ಹೊತ್ತಿದೆಯೋ ಅದರಷ್ಟೇ ದೊಡ್ಡ ಹೆಸರನ್ನ ಕರ್ನಾಟಕದಲ್ಲೂ ಹೊಂದಬೇಕು ಅಂತೇಳಿ ಪೂಜ್ಯ ಬಿಕ್ಕುಗಳು ಅದನ್ನ ಪ್ರಾರಂಭ ಮಾಡಿದ್ದಾರೆ. ದೊಡ್ಡ ಕಟ್ಟಡನೂ ಬಂದಿದೆ. ಆ ಕಟ್ಟಡದ ಮೇಲೆ ಒಂದು 888 ಅಡಿಯ ಶಾಂತಿ ಪ್ರತಿಮೆ, ವಿಶ್ವಶಾಂತಿಯ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಯೋಜನೆ ಇಟ್ಕೊಂಡಿದ್ದಾರೆ. ಈ ಪಂಚಶೀಲ ಪಾದಯಾತ್ರೆ ಅದರ ಪ್ರತಿಮೆನ ಪ್ರತಿಷ್ಠಾಪನೆ ಮಾಡುವಂತ ದಿಕ್ಕಿನಲ್ಲಿ ಬಹಳ ಮಹತ್ತರವಾದಂಥ ಚಿಂತನೆ ಅಡಗಿದೆ ಅನ್ನೋ ಮಾತನ್ನ ತಮಗೆ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಈ 2 ಯೋಜನೆಗಳಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇನ್ನೂ ಅನೇಕ ಸಚಿವ ಸಂಪುಟದ ಸದಸ್ಯರು, ಸಮಾಜದ ಎಲ್ಲ ಸಂಘಟನೆಗಳ ಮುಖಂಡರು ಸಾಕ್ಷಿಯಾಗಿ ಈ 2 ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥ ಮಹತ್ತರವಾದಂಥ ದಿನ ಇದೇ ಏಪ್ರಿಲ್ 10ನೇ ತಾರೀಕು ನಾಗಸೇನಾ ಬುದ್ಧಿವಿಹಾರದಲ್ಲಿ ನಡೀತದೆ. ಈ ಚಿಂತನೆಯನ್ನ, ಈ ನಮ್ಮ ಯೋಜನೆಗಳನ್ನ ಸಾಕಾರಗೊಳಿಸೋದಕ್ಕೆ ಸರ್ಕಾರ ಎಷ್ಟು ಮುಖ್ಯನೋ ಮಾಧ್ಯಮಗಳು ಅಷ್ಟೇ ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ ನಮಗೆಲ್ಲ ಈ ಮಾಹಿತಿಯನ್ನ ಈಗ ಪೂಜ್ಯ ಬಿಕ್ಕುಗಳು ರವಾನಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಸ್ವಾಮಿ ಸಾಹೇಬರು ನಿಮ್ಮ ವಿಷಯಗಳನ್ನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಇದೇ ತಿಂಗಳು 10ನೇ ತಾರೀಕು ವಿಶ್ವ ಬೌದ್ಧ ಮಹಾಸಮ್ಮೇಳನದ ಪ್ರಾರಂಭ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ವಿ. ಸದಾಶಿವನಗರದ ನಾಗಸೇನಾ ಬುದ್ಧವಿಹಾರದಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಇದರ ಜೊತೆಗೆ 1500 ಕಿಲೋಮೀಟರ್ ಉದ್ದ ಇರುವಂತಹ ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಇರುವ ತಾಲೂಕುಗಳಿಗೆ ಪಾದಯಾತ್ರೆ ಮೂಲಕ ಈ ಕಾರ್ಯಕ್ರಮದ ಬಗ್ಗೆ ಜನಗಳಿಗೆ ತಿಳಿಸುವಂತಹ ಒಂದು ಉದ್ದೇಶ. ಅದರ ಜೊತೆಗೆ ಪ್ರತಿದಿನವೂ 3 ರಿಂದ 4 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅವರಿಗೆ ಭಗವಾನ್ ಬುದ್ಧರ ಸರಳವಾದ ಉಪದೇಶವನ್ನ ತಿಳಿಸಿ ಧ್ಯಾನವನ್ನ ಮಾಡುವುದು ಮತ್ತೆ ಜೀವನವನ್ನ ಹೇಗೆ ಸರಿ ಮಾಡಿಕೊಳ್ಳುವುದು ಇತರ ವಿಷಯಗಳನ್ನ ಅವರಿಗೆ ತಿಳಿಸುತ್ತಾ 888 ಅಡಿ ಎತ್ತರದ ಬುದ್ಧರ ಮೂರ್ತಿಯ ಶಂಕುಸ್ಥಾಪನೆಯನ್ನ ವಿಶ್ವ ಬೌದ್ಧ ಮಹಾಸಮ್ಮೇಳನದ ಮುಂದೆ ಏನು ನಾವು ಚಾಮರಾಜನಗರದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ, ಆ ಕಾರ್ಯಕ್ರಮದಲ್ಲಿ ಸರಿಸುಮಾರು 15 ರಾಷ್ಟ್ರಗಳಿಂದ ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು ಮತ್ತು ರಾಜಮನೆತನದವರು ಮತ್ತು ದೊಡ್ಡ ದೊಡ್ಡ ಗುರುಗಳೆಲ್ಲರೂ ಕೂಡ ಸೇರಿ 888 ಅಡಿ ಎತ್ತರದ ಬುದ್ಧರ ಮೂರ್ತಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳಿಗೂ ಈ ತಿಂಗಳು 10ನೇ ತಾರೀಕು ಪ್ರಾರಂಭೋತ್ಸವ ಕಾರ್ಯಕ್ರಮಗಳು, ವಿಶ್ವ ಬೌದ್ಧ ಮಹಾಸಮ್ಮೇಳನ, ಪಂಚಶೀಲ ಪಾದಯಾತ್ರೆ ಮತ್ತು 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿಯ ಶಂಕುಸ್ಥಾಪನೆಗೆ ಪ್ರಾರಂಭದ ಕಾರ್ಯಕ್ರಮ. ಇಲ್ಲಿ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಾಡಿನ ಎಲ್ಲ ಧರ್ಮದವರು, ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಇದ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದು ಮೊದಲೇ ಹೇಳಿದಾಗೆ ಭಗವಾನ್ ಬುದ್ಧರ ವಿಷಯವು ಎಲ್ಲರಿಗೂ ಸಲ್ಲುವಂಥದ್ದು, ಯಾವುದೇ ಭೇದವಿಲ್ಲದೆ ಭಗವಾನ್ ಬುದ್ಧರ ಸರಳವಾದ ಉಪದೇಶಗಳನ್ನು ತಿಳಿಸುವಂತ ಒಂದು ಉದ್ದೇಶವಾಗಿದೆ. ಮತ್ತೆ ಸುಮಾರು 150 ದಿನಗಳ ಪಾದಯಾತ್ರೆ, 1500 ಕಿಲೋಮೀಟರ್ ಇದೆ. ರಾತ್ರಿ ಹೊತ್ತು ಸ್ಮಶಾನದಲ್ಲಿ ತಂಗಿದ್ದು ಅಲ್ಲಿ ಧ್ಯಾನವನ್ನು ಮಾಡಿ ಮತ್ತೆ ಬೆಳಿಗ್ಗೆ ಎದ್ದು ಪಕ್ಕದ ಹಳ್ಳಿಯಲ್ಲಿ ಭಿಕ್ಷೆಯನ್ನು ಬೇಡ್ತಾ
ಹಾಗೆ ಜನಗಳಿಗೆ ಧಮ್ಮನ ಹೇಳ್ತಾ ಮತ್ತೆ ಮುಂದಿನ ಊರಿಗೆ ಹೋಗುವಂತ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನದಾಗಿ ನಿಮ್ಮ ಕಡೆಯಿಂದ ಪ್ರಚಾರ ಮತ್ತು ಪ್ರಸಾರ ಹೆಚ್ಚು ಆಗಬೇಕು, ಜನಗಳು ತಿಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಯಾಕೆ 888 ಅಡಿನೇ ಯಾಕೆ ಆಗ್ಬೇಕು ಅಂತೇಳಿ ಸುಮಾರು ಕಡೆ ಅದನ್ನ ಪ್ರಶ್ನೆ ಕೇಳ್ತಾರೆ. 888 ಅಡಿನೇ ಯಾಕೆ, ಒಂದು 500,000 ಯಾಕೆ ಆಗಲ್ಲ ಅಂತ. ಭಗವಾನ್ ಬುದ್ಧರ ಉಪದೇಶಗಳಲ್ಲಿ ಸಂಖ್ಯಾ ಆಧಾರಿತವಾದಂತಹ ಅಂಶಗಳಿವೆ. ಒಬ್ಬ ಮನುಷ್ಯ ಜ್ಞಾನೋದಯ ಪಡಿಬೇಕು ಅಂದ್ರೆ 37 ಅಂಶಗಳನ್ನ ಪಡ್ಕೊಳ್ಳೇಬೇಕು. ಬೋಧಿ ಪಕ್ಕಿಯ ಧಮ್ಮ ಅಂತ ಕರಿತೀವಿ ಪಾಲಿ ಭಾಷೆಯಲ್ಲಿ. ಬೋಧಿ ಪಕ್ಕಿಯ ಧಮ್ಮ 37 ಅಂಶಗಳನ್ನ ಪಡ್ಕೊಂಡ್ರೆ ಮಾತ್ರ ಒಬ್ಬ ಮನುಷ್ಯನಿಗೆ ಮುಕ್ತಿ, ಮೋಕ್ಷ, ಜ್ಞಾನೋದಯ, ಸಾಕ್ಷಾತ್ಕಾರ ಆಗೋ ಸಾಧ್ಯತೆ. ಮತ್ತ ಹಾಗೆ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗುವಂತ 24 ಅಂಶಗಳು, ಪಚ್ಚಯಗಳು ಅಂತ ಕರಿತೀವಿ, ಕಂಡೀಷನಲ್ ರಿಲೇಷನ್ಸ್ ಅಂತ ಕರಿತೀವಿ. ಈ 24 ಅಂಶಗಳು, ಈ 37ನ್ನ 24ರಿಂದ ಗುಣಿಸಿದ್ರೆ 888 ಅಡಿ ಬರುತ್ತೆ. 888. ಯಾಕೆ 888 ಯಾಕೆ ಅಂತ ಹೇಳಿದ್ರೆ, ಭಗವಾನ್ ಬುದ್ಧರು ಬೋಧಿಸಿರುವಂತ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ, ಸಂಕಷ್ಟಗಳಿಗೆ, ದುಃಖಗಳಿಗೆ ಪರಿಹಾರ ಇರೋದು ಅಷ್ಟಾಂಗ ಮಾರ್ಗದಲ್ಲಿ. ಹರಿಯ ಅಷ್ಟಾಂಗಿಕ ಮಾರ್ಗ, ಕನ್ನಡದಲ್ಲಿ ಅಷ್ಟಾಂಗ ಮಾರ್ಗದಲ್ಲಿ. ಅದರಲ್ಲಿ 8 ಅಂಶಗಳಿದೆ. ಆ 8 ಅಂಶಗಳನ್ನ ಸೂಚಿಸುವಂತ ಈ 888 ಅನ್ನೋದು 888 ಅಡಿ ಅನ್ನೋದು ತಗೊಂಡಿದ್ವಿ. ಇದು ಕಾಲ ಬಹಳ ಸಮಯ ಬೇಕಾಗುತ್ತೆ. ಇದು 888 ಅಡಿ ಅಂದ್ರೆ ತುಂಬಾ ದೊಡ್ಡದು. ಸುಮಾರು 10ರಿಂದ 15 ವರ್ಷಗಳ ಸಮಯ ಬೇಕು ಇದನ್ನು ಕಟ್ಟೋದಕ್ಕೆ. ಈಗಾಗಲೇ ಥೈಲ್ಯಾಂಡಿನ ರಾಜ ವಂಶಸ್ಥರು, ಶ್ರೀಲಂಕಾ ದೇಶದ ರಾಷ್ಟ್ರಾಧ್ಯಕ್ಷರು ಮತ್ತೆ ಪ್ರಧಾನಿಗಳು, ತೈವಾನ್ನವರು, ಜಪಾನ್ನವರು ಎಲ್ಲರೂ ಇದಕ್ಕೆ ಒಪ್ಪಿಕೊಟ್ಟಿದ್ದಾರೆ. ಬುದ್ಧರ ಹುಟ್ಟಿದ್ದು ಭಾರತದಲ್ಲಿ ನೀವು ಇಷ್ಟು ದೊಡ್ಡದಾಗಿ ಕಟ್ತಾ ಇದ್ದೀರಿ, ಇದಕ್ಕೆ ನಾವು ಕೈ ಜೋಡಿಸಿ ಅಂತೇಳಿ ಈಗಾಗಲೇ ಅವರೆಲ್ಲರೂ ನಮ್ಮ ಜೊತೆ ಇದ್ದಾರೆ. ಹಾಗೆ ಜೊತೆಗೆ ಇಂಗ್ಲೆಂಡ್, ಜರ್ಮನಿ, ಸ್ವಿಟ್ಜರ್ಲೆಂಡ್, USA, ಕೆನಡಾ, ಇಲ್ಲಿಯ ಎಲ್ಲ ದೊಡ್ಡ ದೊಡ್ಡ ಮಹನೀಯರು ಬುದ್ಧರನ್ನ ಒಪ್ಪಿಕೊಂಡು ಅವರ ಏನು ಉಪದೇಶಗಳನ್ನ ಅಳವಡಿಸ್ಕೊಂಡಿರುವಂತ ದೊಡ್ಡ ದೊಡ್ಡ ಮಹನೀಯರು, ಅಲ್ಲಿಯ ಬೌದ್ಧ ಭಿಕ್ಕುಗಳೆಲ್ಲರೂ ಕೂಡ ಇದ್ರ ಜೊತೆ ಕೈ ಜೋಡಿಸಿದ್ದಾರೆ. ಬಹುದೊಡ್ಡ ಒಂದು ಸಂಘ ಸಂಸ್ಥೆಯಾಗಿ ಇದು ರೂಪುಗೊಳ್ತಾ ಇದೆ. ಸಾಕಷ್ಟು ಸಮಯ ಬೇಕು, ಸಾಕಷ್ಟು ಅನುದಾನಗಳು, ದಾನಗಳು ಬೇಕು, ಮತ್ತು ಮನಸ್ಸಿನಲ್ಲಿ ಧೈರ್ಯ ಬೇಕು. 888 ಅಡಿಯಲ್ಲೇ ಬಹಳ ತುಂಬಾ ಕಡಿಮೆದಲ್ಲ, ಬಹಳ ದೊಡ್ಡದು. ಇರದೆ 586 ಅಡಿ ಇರೋದು ದೊಡ್ಡದು. ಅದು ಬಿಟ್ರೆ ಈಗ ನಮ್ಮ 888 ಅಡಿ ಮಾಡಕ್ ಹೋಗಿದ್ವಿ. ಹಾಗಾಗಿ ಇದು ಶಾಂತಿಯ ಪ್ರತಿಮೆ. ಈ ಪ್ರಾಜೆಕ್ಟ್ ಹೆಸರು ಭಗವಾನ್ ಬುದ್ಧ ಮೈತ್ರೇಯ ಪ್ರಾಜೆಕ್ಟ್ ಅಂತೇಳಿ. ಮೈತ್ರೇಯ ಅಂದ್ರೆ ಮೈತ್ರಿ ಕೊಡುವವರು. ಭಗವಾನ್ ಬುದ್ಧರ 888 ಅಡಿ ಬುದ್ಧರ ಮೂರ್ತಿ. ಹಾಗೆ ಜನಗಳು ನಮ್ಗೆ ಸಹಕಾರ ಕೊಡ್ತಾರೆ, ನಮ್ಗೆ ದಾನ ಕೊಡ್ತಾರೆ, ನಮ್ಮನ್ನ ನೋಡ್ಕೊಳ್ತಾರೆ ಅಂತೇಳಿ ಒಂದ್ ಕಡೆ ಕೂತ್ಕೊಳಕ್ಕಾಗಲ್ಲ. ನಾವು ಜನಗಳ ಮಧ್ಯೆ ಹೋಗ್ಬೇಕು, ಜನಗಳಿಗೆ ನಾವು ತಲುಪಬೇಕು. ಹಾಗಾಗಿ ಹಳ್ಳಿಗಳಿಗೆ ನಾವು ಬರಿಗಾಲಲ್ಲಿ ನಡೆದುಕೊಂಡು ಹೋಗ್ತಾ ಅಲ್ಲಿಯ ಜನಗಳ ಜೊತೆ ಬೆರೆತು ಅವರಿಗೆ ಭಗವಾನ್ ಬುದ್ಧರು ಬೋಧಿಸಿದಂತ ಕಾರುಣ್ಯ, ಅನುಕಂಪ, ಮೈತ್ರಿ, ಜ್ಞಾನವನ್ನ ಅವರಿಗೆ ಹಂಚುತ್ತಾ ಜನಗಳಲ್ಲಿ ಪರಿವರ್ತನೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನೀವು ಹೆಚ್ಚು ಪ್ರಚಾರನ ಕೊಡ್ತಾ, ನೀವು ಕೂಡ ಆ ದಿನ ಹೆಚ್ಚಿನ ಸಂಖ್ಯೆ ಎಲ್ಲ ಮಾಧ್ಯಮದವರು, ಮಾಧ್ಯಮ ಸ್ನೇಹಿತರು ಅಲ್ಲಿಗೆ ಬಂದು ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯ ಮುಖಂಡರು ಮತ್ತು ತಮಗೆಲ್ಲ ಗೊತ್ತಿದೆ, ಅವರು ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕ ಸೇವೆ ಮಾಡಿ ಇತ್ತೀಚೆಗಷ್ಟೇ ನಿವೃತ್ತರಾಗಿ ಸಮಾಜಮುಖಿ ಚಿಂತನೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಸಿದ್ದರಾಜ್ ಅವರು ಮಾತಾಡ್ತಾರೆ. ಬೋಧಿದತ್ತ ಥೇರು ಅವರಿಗೆ ವಂದಿಸುತ್ತಾ, ಹಿರಿಯರಾದ ವೆಂಕಟಸ್ವಾಮಿ ಅಣ್ಣ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನನ್ನ ಅನಿಸಿಕೆ, ಅಭಿಪ್ರಾಯ ಬುದ್ಧರನ್ನ ಕುರಿತಾಗಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ದೇಶ ಎಲ್ಲಿ ನೋಡಿದರಲ್ಲಿ ಬುದ್ಧರ ಕುರುಹುಗಳಿದೆ. ಅವನ್ನ ನಾಶ ಮಾಡಲಾಗಿದೆ, ಪರಿವರ್ತನೆ ಮಾಡಲಾಗಿದೆ. ಮತ್ತೊಂದು ಅವರ ಅವಶೇಷಗಳು ಸಿಗಬಾರದು ಅಂಥೇಳಿ ದೇವಾಲಯಗಳ ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಈ ರಾಷ್ಟ್ರದ ಉದ್ದಗಲು, ಆಫ್ಘಾನಿಂದ ಹಿಡಿದು, ಕಂದಹಾರಿಂದ ಹಿಡಿದು, ಪಾಕಿಸ್ತಾನದಿಂದ ಹಿಡಿದು ಈ ಸಮ್ಮಾ ಸಂಬುದ್ಧ ಜಂಬೂ ದ್ವೀಪೆ
ಡಾಕ್ಟರ್ ವಿಜಯಭಾನು ಶೆಟ್ಟಿ ಅವರು ಬರೆದಿರ್ತಕ್ಕಂಥ ಬೃಹತ್ ಕೃತಿಯಲ್ಲಿ ಈ ಎಲ್ಲ ಉಲ್ಲೇಖಗಳನ್ನು ನಾವು ಮಾಡ್ಬೋದು. ಈಗ ಸಮಯದ ಅಭಾವದಿಂದ ಮರೆತು ಹೋದ ಇತಿಹಾಸವನ್ನ, ಅಳಿಸಿ ಹಾಕಿರ್ತಕ್ಕಂಥ ಇತಿಹಾಸವನ್ನ ಪುನರುಜ್ಜೀವನಗೊಳಿಸಬೇಕು. ಆಯ್ತು, ಅದು ಹಾಗೆ ಹೋಗ್ಲಿ ಅನ್ನೋದಾಗಿದ್ರೆ ಈ ಬೃಹತ್ ಭಾರತೀಯ ಪ್ರಬುದ್ಧ ಭಾರತದ ಈ ಜನತೆ, ಈಗ ನೀವು ನೋಡ್ತಾ ಇದ್ದೀರಿ ದಿನವೂ ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಕೋಮು ಸಂಘರ್ಷಗಳನ್ನ, ಜಾತಿಯ ಗಲಭೆಗಳನ್ನ, ಭಾಷಾ ಸಮಸ್ಯೆಗಳನ್ನ ಹೀಗೆ ಮಾಡಿದ್ದೇವೆ. ಕ್ರಿಸ್ತ ಪೂರ್ವದಲ್ಲಿಯೇ ಇಂಥದ್ದೆಲ್ಲಕ್ಕೆ ನಾಂದಿಯನ್ನ ಹಾಡಿ ಒಂದು ಶಾಂತಿಯ ರಾಷ್ಟ್ರವನ್ನ ಮಾಡಿರ್ತಕ್ಕಂಥದ್ದನ್ನ ಭಾರತೀಯರಿಗಿಂತ ಹೆಚ್ಚಾಗಿ ವಿದೇಶಿಯರು ಗುರುತಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಬೌದ್ಧತ್ವವನ್ನ ಆಚರಣೆ ಮಾಡಿರ್ತಕ್ಕಂಥ ನಮ್ಮ ಪಕ್ಕದ ರಾಷ್ಟ್ರಗಳಾದಂತಹ ಚೀನಾ, ಜಪಾನ್, ಥೈಲ್ಯಾಂಡ್, ಮ್ಯಾನ್ಮಾರ್, ಹೀಗೆ ಸೌತ್ ಏಷ್ಯಾದ ಬಹುತೇಕ ರಾಷ್ಟ್ರಗಳು ಅಭಿವೃದ್ಧಿಯ ಪಥದಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ತ್ರಿಸರಣಗಳನ್ನ, ಪಂಚಶೀಲಗಳನ್ನ, ಅಷ್ಟಾಂಗಿಕ ಮಾರ್ಗಗಳನ್ನ ಚಾಚು ತಪ್ಪದೇ ಪಾಲನೆ ಮಾಡ್ತಾರೆ. ಪಂಚಶೀಲಗಳನ್ನೇನಾದ್ರೂ ನಾವು ಈ ದೇಶದಲ್ಲಿ ಪಾಲನೆ ಮಾಡೋದಾಗಿದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಇದೆ. ಕದಿಯುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ವ್ಯಭಿಚಾರ ಮಾಡುವುದಿಲ್ಲ, ಮದ್ಯವ್ಯಸನಿಯಾಗುವುದಿಲ್ಲ, ಹೀಗೆ ಇಂಥ ಪಂಚಶೀಲಗಳಿಲ್ಲ ಅಂತ ಹೇಳಿದ್ರೆ ಪೊಲೀಸರ ಅವಶ್ಯಕತೆ ಬೇಕೇ ಆಗಿಲ್ಲ. ನಮ್ಮ ಮನೆಗಳಿಗೆ ಬೀಗವೂ ಬೇಕಿಲ್ಲ. ಅಂಥ ಪದ್ಧತಿಯನ್ನ ಬುದ್ಧನ ಬೋಧನೆಗಳಲ್ಲಿ ಕಂಡುಕೊಂಡಂತ ಜಪಾನಿಗರು ಈ ದೇಶಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ಎನ್ನ ರೂಪದಲ್ಲಿ ಕೊಡ್ತಾ ಇದ್ದಾರೆ, ಆವಿಷ್ಕಾರಗಳಿಗಾಗಿ, ಎಕ್ಸ್ಕವೇಷನ್ಗಾಗಿ, ಇಂಥದ್ದೆಲ್ಲ. ಆದ್ರೆ ಭಾರತೀಯರಾದಂತಹ ನಾವು ಸ್ವಾತಂತ್ರ್ಯ ಸಂದ 80 ವರ್ಷಗಳಲ್ಲೂ ಜಾತಿಯ ಗಲಭೆಗಳನ್ನ, ಮತ್ತೊಂದು ಮಗದೊಂದನ್ನ ಸದೃಢ ಸಂವಿಧಾನ ಇದ್ರೂ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಒಂದು ವಿನಂತಿ ಇದೆ, ಮಾನವತೆಗೆ ಜೈವ ಕೊಡ್ತಕ್ಕಂಥ ಕುವೆಂಪು ಮಾದರಿಯನ್ನ, ಬಸವಣ್ಣನ ಮಾದರಿಯನ್ನ, ಬುದ್ಧರ ಮಾದರಿಯನ್ನ, ಸಂವಿಧಾನವನ್ನ ಅನುಸರಿಸ್ತಕ್ಕಂಥ ನಾವು ಆ ದಾರಿಯಲ್ಲಿ ನಡಿಬೇಕು. ಅದಕ್ಕಾಗಿ ಒಂದು ಚಾಲನೆ ಕೊಡ್ತಕ್ಕಂಥ ಮುಂಚೂಣಿಯ ಈ ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಯಾಕೆ ಆಗಬೇಕು ಅಂತೇಳಿ ಈ ವರ್ಷ ಸರ್ಕಾರ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಮಾಡಿದೆ. ಕಳೆದ ವರ್ಷದ ಬಡ್ಜೆಟ್ನಲ್ಲಿ ಅಕಾಡೆಮಿಯನ್ನು ಘೋಷಣೆ ಮಾಡಿತ್ತು. ಲಾಸ್ಟ್ ಇಯರ್ ಪ್ರಥಮವಾಗಿ ಬುದ್ಧ ಜಯಂತಿಯನ್ನ 32 ಜನ ಮಹನೀಯರ ಹೆಸರಿನ ಜೊತೆಗೆ ಬುದ್ಧ ಜಯಂತಿಯನ್ನ ಕೂಡ ಆಚರಣೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಮಹನೀಯರಿಗಿಂತ ಪೂರ್ವದಲ್ಲಿ ಇದ್ದಂಥವ್ರು ತಥಾಗತ ಗೌತಮ ಬುದ್ಧ, ಕ್ರಿಸ್ತ ಪೂರ್ವದಲ್ಲಿ ಇದ್ದಂಥವ್ರು. ಆದ್ರೆ ಅವರನ್ನೇ ಈ ದೇಶ ಇಲ್ಲಿವರೆಗೆ ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಅದಕ್ಕಾಗಿ ನಮ್ಮ ಬೋಧಿತ ತಥ್ಯರವರು 1000 ಕಿಲೋಮೀಟರ್ಗಳು ಅವರ ಕಾಲಿನಲ್ಲಿ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಎಷ್ಟು ಗಾಯಗಳಾಗಿದೆ. ಅದರಲ್ಲಿ ಅದು ಪಾದದ ಮೂಳೆ ಮುರಿದಿದ್ರು ಕೂಡ ಬಿಡದೇನೆ ಸುಮಾರು 80-85 ದಿನಗಳ ಕಾಲ ಕಳೆದ ವರ್ಷದಲ್ಲಿ ಪಾದಯಾತ್ರೆಯನ್ನ ಸನ್ನತಿಯಿಂದ ಹಿಡಿದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಮಾಡಿದ್ರು. ಆಗ ಬಹುತೇಕ ಜಿಲ್ಲೆಗಳ ಜನ ಮತ್ತು ಆ ದಾರಿಯಲ್ಲಿ, ಆ ಪಾದಯಾತ್ರೆಯಲ್ಲಿ ಸಾಗುವ ದಾರಿಯಲ್ಲಿ 17 ಬೌದ್ಧ ಕುರುಹುಗಳನ್ನ ಕರ್ನಾಟಕದಲ್ಲಿ ಗುರುತು ಮಾಡಲ್ಪಟ್ಟಿತ್ತು. ವಿಶೇಷವಾಗಿ ರಾಯಚೂರಿನ ಮಸ್ಕಿ ಅಂಥದ್ದು, ನಮ್ಮ ಜಟ್ಟಿ ರಾಮಪುರ ಅಂತ ಹೇಳ್ತಕ್ಕಂಥ ತುಮಕೂರಿನಲ್ಲಿ ಬರ್ತಕ್ಕಂಥದ್ದು, ಚಿತ್ರದುರ್ಗದಲ್ಲಿ ಬರ್ತಕ್ಕಂಥದ್ದು, ಹೀಗೆ ಸಾಮ್ರಾಟ್ ಅಶೋಕರು 84,000 ಶಿಲಾಶಾಸನಗಳು, ಲಘು ಶಾಸನಗಳು, ಸ್ತಂಭ ಶಾಸನಗಳನ್ನ ಮಾಡಿರ್ತಕ್ಕಂಥ ಇತಿಹಾಸವನ್ನ ಅಳಿಸಿ ಹಾಕಿದೆಯಲ್ಲ. ಯುದ್ಧ ಬೇಡ, ಶಾಂತಿ ಬೇಕು ಅಂತ ಹೇಳಿ ಕಳಿಂಗ ಯುದ್ಧದ ನಂತರದಲ್ಲಿ ಮಾಡಿದಂಥ ಅವರ ಪ್ರತಿಜ್ಞೆ, ಈ ದೇಶಕ್ಕೆ ನೀಡಿದಂಥ ಸಂದೇಶಗಳಿವೆಯಲ್ಲ, ಈ ಬೌದ್ಧ ಸಮ್ಮೇಳನಗಳ ಮುಖೇನ, ಬೌದ್ಧ ಪ್ರಸಾರದ ಮುಖೇನ ಇವನ್ನೆಲ್ಲ ಮಾಡಬೇಕು ಅಂತೇಳಿ ಈ ದೇಶ ಯಾಕೆ ಕ್ಷೋಭೆಗೆ ಹೋಯಿತು, ಶಾಂತಿ ಯಾಕೆ ಈ ದೇಶದಲ್ಲಿ ನೆಲೆಸ್ತಿಲ್ಲ, ಮನುಷ್ಯತ್ವದ ಸಂಬಂಧಗಳನ್ನ ಯಾಕೆ ವಿನಾಶಗೊಳಿಸಲಾಯಿತು, ಜಾತಿಯನ್ನ ಯಾಕೆ ಮುಂದೆ ಮಾಡಲಾಯಿತು ಅನ್ನೋದು ಒಂದು ಬೃಹತ್ತಾಗಿ ಚಿಂತನೆ ಮಾಡತಕ್ಕಂಥದ್ದು. ಆ ವಿಚಾರಕ್ಕೆ ಪ್ರಜ್ಞಾವಂತರಾದಂತಹ ಮಾಧ್ಯಮದ ಪ್ರತಿನಿಧಿಗಳು ನೀವು ಒಂದು ಸಕಾರಾತ್ಮಕ ವಿಚಾರಗಳನ್ನ, ಬುದ್ಧರ ವಿಚಾರಗಳನ್ನ, ಇವತ್ತು ನಾವು ಜೀಸಸ್ಸನ್ನ ಅಲ್ಲಗಳಿಯಲ್ಲ, ಪೈಗಂಬರ್ನ ಅಲ್ಲಗಳಿಯಲ್ಲ, ಗುರುನಾನಕರನ್ನ ಅಲ್ಲಗಳಿಯಲ್ಲ, ಆದರೆ ಇವರ ಎಲ್ಲರಿಗೂ ಮೂಲ ತಥಾಗತ ಗೌತಮ ಬುದ್ಧ ಅನ್ನೋದನ್ನ ಭಾರತೀಯರಾದ ನಾವು ಮರೆತಿದ್ದೇವೆ. ಹಾಗಾಗಿ ಬುದ್ಧ ಮೂಲದಿಂದ ಪ್ರಬುದ್ಧ ಭಾರತವನ್ನು ನೋಡಬೇಕು. ನಿಮ್ಮಗಳ ಸಲಹೆ, ಸಹಕಾರ ಮತ್ತು ಸಹಭಾಗಿತ್ವ ಕೂಡ ಇದರಲ್ಲಿ ಬರಬೇಕು ಅಂತ ಹೇಳ್ತಾ, ನೀವು ಈ ಸಮಯವನ್ನ ಮತ್ತು ಈ ವಿಚಾರವನ್ನ ಪ್ರಸಾರ ಮಾಡಲಿಕ್ಕೆ ಮುಂಚೂಣಿಯಲ್ಲಿರೋ ಕಾರಣಗಳಿಗಾಗಿ ತಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಅಭಿಪ್ರಾಯವನ್ನ ಮುಕ್ತಾಯ ಮಾಡಿಸ್ತೇನೆ. ನಮೋ ಬುದ್ಧಾಯ. ಜನ್ಮಸ್ಥಳ ನಮ್ಮ ದೇಶವಾಗಿದ್ದರೂ ಕೂಡ ಅನೇಕ ಕಾರಣಗಳಿಂದ ನಮ್ಮ ದೇಶದಲ್ಲಿ ಅವರ ಬೋಧನೆಗಳಿಗೆ ಮನ್ನಣೆ ಸಿಕ್ಕಲಿಲ್ಲ ಇದುವರೆಗೂ ಕೂಡ. ಆದರೆ ಯಾವ ದೇಶಗಳು ಇವತ್ತು ಅವರನ್ನು
ಒಪ್ಕೊಂಡಿದ್ದಾರೆ, ಅವರ ತತ್ವಗಳನ್ನು ಒಪ್ಕೊಂಡಿದ್ದಾರೆ. ಅಂತ ದೇಶಗಳು ಇವತ್ತು ಜಗತ್ತಿನಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿಗೂ ಜಾತಿ ಸಂಘರ್ಷ, ಅಸಮಾನತೆ, ಅಸ್ಪೃಶ್ಯತೆ ಇಂಥ ಒಂದು ಸಾಮಾಜಿಕ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ಕೂಡ ನಾವು ಇರ್ತಕ್ಕಂಥದ್ದು ಅದು ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ದುರ್ವೇ ಅಲ್ಲ. ಮತ್ತಿವತ್ತು ಇಡೀ ವಿಶ್ವದಲ್ಲಿ ಯುದ್ಧದಾಹದಿಂದ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಸಾಮರಸ್ಯ ಹಾಳಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ತಥಾಗತ ಗೌತಮ ಬುದ್ಧರ ಚಿಂತನೆಗಳಿಗೆ ಹೆಚ್ಚಿನ ಒಂದು ಮನ್ನಣೆ ಸಿಗಬೇಕಾಗಿದೆ ಈ ದೇಶದಲ್ಲಿ. ಮತ್ತೆ ಕರ್ನಾಟಕ ಸರ್ಕಾರ ಐತಿಹಾಸಿಕವಾಗಿ ಅಂತ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಅತ್ಯಂತ ಒಂದು ಸಂತೋಷವಾದಂಥ ವಿಚಾರ. ಬುದ್ಧರ ತತ್ವಗಳನ್ನ ಇಡೀ ಮನುಕುಲಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಏನೆಲ್ಲ ಇವತ್ತು ಕಾರ್ಯಕ್ರಮಗಳನ್ನ ಇಲ್ಲಿ ಘೋಷಣೆ ಮಾಡಲಾಗಿದೆ, ಆ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಡ್ತೇನೆ. 50ರಿಂದ 100 ಜನ ಪಾದಯಾತ್ರೆ ಬರ್ತಾ ಇರ್ತಾರೆ. ಆಯಾ ಹಳ್ಳಿಗಳಲ್ಲಿ ಅಂದ್ರೆ ಒಂದು ದಿನ 3-4 ಹಳ್ಳಿಗಳಲ್ಲಿ ಹೋಗುವಾಗ ಹಳ್ಳಿಗಳಲ್ಲಿ ಹೆಚ್ಚು ಜನ ಸೇರ್ತಾರೆ. ಹೋಬಳಿ ಮತ್ತೆ ತಾಲೂಕು ಕೇಂದ್ರಗಳಲ್ಲಿ ಹೆಚ್ಚು ಜನಗಳು ಸೇರ್ತಾರೆ. ಒಂದು 500ರಿಂದ 1,000 ಜನ ಆಯಾ ಊರುಗಳಲ್ಲಿ ಸೇರ್ತಾರೆ. 1,000ಕ್ಕಿಂತ ಹೆಚ್ಚು ಜನ ಸೇರೋ ಸಾಧ್ಯತೆ ಬಂದಿರತಕ್ಕಂಥವರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು, ಸಂಘಟನಾ ಮುಖಂಡರು, ಒಟ್ಟಾರೆ ಬೌದ್ಧ ಬಂಧುಗಳು ಮತ್ತೆ ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೆ ಶುಭಾಶಯಗಳನ್ನ ಕೋರ್ತಾ ಈ ಕಾರ್ಯಕ್ರಮದ ಪ್ರಚಾರವನ್ನು ತಾವು ಯಶಸ್ವಿ ಮಾಡ್ತೀರಿ ಅನ್ನುವಂತ ವಿಶ್ವಾಸ ನಮಗಿದೆ. ಭಾರತೀಯ ಬೌದ್ಧ ಮಹಾಸಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂತಹ ಸಂಸ್ಥೆಯ ಸಂಘಟನೆಗಳು ಅಂದ್ರೆ ಎಲ್ಲಾ ಕಡೆಗೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳು, ಗ್ರಾಮ ಶಾಖೆಗಳು ಇದರಲ್ಲಿ ಭಾಗವಹಿಸುತ್ತವೆ ಅಂತ ಹೇಳ್ತಾ ನಮಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮ್ಮ